ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಶುದ್ಧ ಸಪ್ತಮಿ, ಭಾನುವಾರ. ದಿನಾಂಕ 25/1/2026. ವಾರ ಬಂದು ಭಾನುವಾರ, ತಿಥಿ ಬಂದು ಸಪ್ತಮಿ, ಹಗಲು 12 ಗಂಟೆ 4 ನಿಮಿಷದವರೆಗೂ. ನಕ್ಷತ್ರ ಬಂದು ರೇವತಿ ನಕ್ಷತ್ರ, ಹಗಲು 12 ಗಂಟೆ 4 ನಿಮಿಷದವರೆಗೂ. ಯೋಗ ಬಂದು ಸಿದ್ಧ ಯೋಗ, ಕರ್ಣ ಬಂದು ಗರಜೆ. ಈ ದಿನದ ವಿಶೇಷ ಏನಪ್ಪ ಅಂದರೆ, ಈ ದಿನ ರಥಸಪ್ತಮಿ ಅಂತ. ಈ ದಿನದಿಂದ ಸೂರ್ಯನು ತನ್ನ ಚಲನೆಯ ವೇಗವನ್ನು ಹೆಚ್ಚಿಸ್ತಕ್ಕಂಥದ್ದು. ಇದು ಒಂದು ಪರ್ವಕಾಲ, ಇದು ಬಹಳ ಪರ್ವಕಾಲ. ಈ ದಿನದಲ್ಲಿ ಬಹಳಷ್ಟು ಜನ ಸೂರ್ಯನಿಗೆ ಪೂಜೆ ಮಾಡ್ತಾರೆ, ಮತ್ತು ಸಪ್ತ ಶ್ರವಗಳನ್ನು ಮಾಡ್ತಾರೆ, ಮತ್ತು ಅರ್ಕದ ಎಲೆ ಅಂದರೆ ಈ ಎಕ್ಕದ ಗಿಡದ ಎಲೆಗಳನ್ನ ಭುಜದ ಮೇಲೆ, ತಲೆ ಮೇಲೆ, ಎದೆ ಮೇಲೆ ಇಟ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ವಿಶೇಷವಾದ ಹಬ್ಬ ಇವತ್ತು. ಈ ದಿನ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿಯ ರಥೋತ್ಸವ ಬಹಳ ವಿಶೇಷ. ಅದು ರಥೋತ್ಸವ ದಿನ ನೋಡಿ, ರಥಸಪ್ತಮಿ ದಿನ ಸೂರ್ಯಪ್ರಭ ಅಂತೇಳಿ ತಿರುಪತಿಯಲ್ಲಿ ಮೆರವಣಿಗೆ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ರಂಗನಾಥನು ಸೂರ್ಯಪ್ರಭೆಯೊಂದಿಗೆ ರಥೋತ್ಸವವನ್ನು ಆಚರಿಸ್ಕೊಳ್ತಾನೆ. ಇದು ಈ ದಿನದ ವಿಶೇಷ. ಇನ್ನು ದ್ವಾದಶ ರಾಶಿಗಳು ಬಂದಾಗ, ಮೇಷರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಶುಭ, ಉತ್ತಮವಾದ ದಿನ. ದರ್ಜಿಗಳಿಗೆ, ನೇಕಾರರಿಗೆ ಶುಭ ದಿನ. ವೈದ್ಯರಿಗೆ ಬಹಳ ಉತ್ತಮವಾದ ದಿನ. ಮೆಡಿಕಲ್ ಸ್ಟೋರ್ಸ್ ಇಟ್ಟರುಗಳು ವ್ಯಾಪಾರ ಆಗ್ತಕ್ಕಂಥದ್ದು. ಭಗವಾನ್ ಸೂರ್ಯನಾರಾಯಣನ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ, ವೃತ್ತಿಪರ ವ್ಯಾಪಾರಿಗಳಿಗೆ ಶುಭ ದಿನ. ನೂತನ ವ್ಯವಹಾರಗಳಲ್ಲಿ ಲಾಭ. ಸೂರ್ಯನ ದಯದಿಂದ ರಾಶಿಯವರಿಗೆ ಮನಸ್ಥೈರ್ಯ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ, ದೈಹಿಕ, ಮಾನಸಿಕ, ಆರ್ಥಿಕವಾಗಿ ಶುಭವಾದ ದಿನ. ಎಲ್ಲ ರೀತಿಯ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಿಗೆ ಶುಭ. ಹೋಮ ದ್ರವ್ಯಗಳು, ಪೂಜಾ ದ್ರವ್ಯಗಳು ಮಾಡ್ತಕ್ಕಂಥವ್ರಿಗೆ ಲಾಭಕರವಾಗಿರ್ತಕ್ಕಂಥ ದಿನ. ಸೂರ್ಯ ಅಷ್ಟಾವತಾರ ಅಂದರೆ ಯಾವುದಾದ್ರೂ ಸೂರ್ಯನಾರಾಯಣನ ದೇವಸ್ಥಾನಕ್ಕೆ ಹೋಗಿ, ಸೂರ್ಯ ಭಗವಾನನ ದೇವಸ್ಥಾನ ಬಹಳ ವಿರಳವಾಗಿರ್ತಕ್ಕಂಥದ್ದು. ಆ ಸೂರ್ಯನಾರಾಯಣ ಸನ್ನಿಧಾನಕ್ಕೆ ಹೋಗಿ ನೀವು ಸೂರ್ಯೋಷ್ಟೋತ್ತರ ಮಾಡಿಸಿ, ಅಲ್ಲ ಅರ್ಚಕರ ಕೈನಲ್ಲಿ ನಿಮಗೆ ಒಳ್ಳೆಯದಾಗ್ತದೆ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ, ದೂರದ ಪ್ರಯಾಣದಿಂದ ಲಾಭ. ಬೇರೆ ಬೇರೆ ವ್ಯವಹಾರಗಳಿಂದ ಧನ ವ್ಯಯ ಅಂದರೆ ಖರ್ಚಾಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಹಿನ್ನಡೆ. ರೈತರಿಗೆ ಸೌಲಭ್ಯದ ಕೊರತೆ. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಲಾಭ. ಗೋಪೂಜೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ. ಸಿಂಹರಾಶಿಯವರಿಗೆ ಹಣಕಾಸು ನಿರ್ವಹಣೆಯಲ್ಲಿ ಪ್ರಗತಿ. ವೃತ್ತಿಪರರಿಗೆ ಹೆಚ್ಚಲಿರುವ ಕೆಲಸದ ಒತ್ತಡ. ಮಕ್ಕಳಿಂದ ಶುಭ ಸುದ್ದಿ. ಯಾರು ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರು ಇರ್ತಾರೆ, ಅವ್ರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಗೋಗ್ರಾಸ ನೀಡಿದರೆ ಗೋಗೆ ಉಣಬಡಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ. ಕನ್ಯಾ ರಾಶಿಗೆ ಬಂದಾಗ, ಪ್ರಮುಖ ಕೆಲಸಗಳಲ್ಲಿ ಮನೆಯವರಿಂದ ಸಹಕಾರ, ಅಂದರೆ ಕೆಲಸದ ಹೊರೆ ಹೆಚ್ಚಿರ್ತದೆ. ಇವತ್ತು ನಿಮ್ಮ ಕುಟುಂಬದವರೆಲ್ಲ ಸೇರಿಕೊಂಡು ಅದನ್ನು ಸಾಧಿಸ್ತೀರಿ. ಸ್ವೋದ್ಯೋಗಗಳಿಗೆ ಶುಭ ದಿನ. ಸಿದ್ಧಪಡಿಸ್ತಕ್ಕಂಥ ವಸ್ತುಗಳಿಗೆ ಲಾಭ. ಹೂವು, ಹಣ್ಣು, ತರಕಾರಿ ಮಾರ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಬ್ರಹ್ಮ ಚೈತನ್ಯರನ್ನ, ಸದ್ಗುರುಗಳಾಗಿರ್ತಕ್ಕಂತಹ ಗೋಂದಾವಳಿ ಬ್ರಹ್ಮ ಚೈತನ್ಯ ಮಹಾರಾಜರನ್ನು ಧ್ಯಾನ ಮಾಡಿ. ಇವತ್ತು ನಿಮಗೆ ಶುಭಕರವಾಗುತ್ತೆ. 7 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ, ಆರ್ಥಿಕ ವೃದ್ಧಿ. ಸಾಲಗಳ ತೀರುವಳಿಗೆ ಪ್ರಯತ್ನ. ಎಲ್ಲ ರೀತಿಯ ರೈತ, ಕಾರ್ಮಿಕ ಬಂಧುಗಳಿಗೆ ಶುಭ. ಈ ಪ್ಲಾಂಟರ್ಸ್ ನೋಡಿ, ಕಾಫಿ ಪ್ಲಾಂಟರು, ಟೀ ಪ್ಲಾಂಟರು, ರಬ್ಬರ್ ಪ್ಲಾಂಟೇಶನ್ ಇರ್ತಕ್ಕಂಥವ್ರಿಗೆ ಶುಭಕರವಾದ ದಿನ. ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಕುಲದೇವತೆ, ನಿಮ್ಮ ಮನೆ ದೇವರು ಯಾವುದಿದ್ದರೆ ಅದನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಆಚೆಗೆ ಬಂದಾಗ, ವೃಶ್ಚಿಕ ರಾಶಿ. ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡಗಳು, ಟೆನ್ಷನ್ಸು. ಗೃಹ ಸೌಖ್ಯ. ಎಲ್ಲ ರೀತಿಯ ಗುತ್ತಿಗೆದಾರರಿಗೆ ಶುಭ ಸುದ್ದಿ. ದಿನಸಿ ಅಂಗಡಿಗಳವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಶಿವನಾಮಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದು, ಧನುರಾಶಿಯವರಿಗೆ ಸರ್ಕಾರಿ ನೌಕರ, ಅಧಿಕಾರಿಗಳಿಗೆ ಶುಭ ಸುದ್ದಿ ಮತ್ತು ಆರೋಗ್ಯದಲ್ಲಿ ಪ್ರಗತಿ. ರೈತರಿಗೆ ಶುಭಕರವಾದ ದಿನ. ವಿಶೇಷವಾಗಿ ಪ್ಲಾಂಟೇಷನ್ಗಳು ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ಅದಲ್ಲದೆ ದ್ರಾಕ್ಷಿ, ಶುಂಠಿ, ತಂಬಾಕು ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೂವು ಹಣ್ಣ ಬೆಳೆಗಾರರು,
ಹೂವು ಹಣ್ಣು ಬೆಳೆಗಾರಿರ್ತಾರೆ ನೋಡಿ, ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು, ಅವ್ರ ಸೇಲ್ಸ್ ಚೆನ್ನಾಗಿರ್ತಕ್ಕಂಥದ್ದು. ಸೂರ್ಯ ಭಗವಾನನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರ್ಥಿಕ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಯಿಂದ ಕಾರ್ಯನಿಧಾನ, ಏನೋ ದೈವ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆಯಿಂದ ಶುಭ, ಸ್ವ ಉದ್ಯೋಗಿಗಳಿಗೆ, ಕುಶಲ ಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಆಟಿಕೆಗಳು ತಯಾರಿಸ್ತಕ್ಕಂಥವರು, ಈ ಕರಕುಶಲ ವಸ್ತುಗಳು ಮಾಡಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ. ಅರ್ಕ ವೃಕ್ಷಕ್ಕೆ ನಮಸ್ಕರಿಸಿ, ಅಂದರೆ ಎಕ್ಕೆ ಗಿಡಕ್ಕೆ ದಿನ ನಮಸ್ಕಾರ ಮಾಡಿ, ಅದರಲ್ಲಿ ಸೂರ್ಯ ಭಗವಾನನಿರ್ತಾನೆ, ಆತ ನಿಮಗೆ ಆಶೀರ್ವದಿಸ್ತಾನೆ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ. ಎಲ್ಲ ರೀತಿಯ ರೈತರಿಗೆ ಬಹಳ ಒಳ್ಳೆಯ ದಿನ. ಕಾರ್ಮಿಕರಿಗೆ, ಎಲ್ಲ ರೀತಿಯ ಕಾರ್ಮಿಕರಿಗೆ ಈ ದಿನ ಕೆಲಸದಲ್ಲಿ ತೊಡಕು, ಮಿಶ್ರ ಫಲಗಳಿರ್ತಕ್ಕಂಥದ್ದು. ಈ ಹೋಟೆಲ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಕಾಂಡಿಮೆಂಟ್ಸ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಶುಭಕರವಾದ ಲಾಭ. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ, ಮನೆ ದೇವ್ರನ್ನ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಮೀನರಾಶಿಗೆ ಬಂದಾಗ ತರಕಾರಿ, ಹೂವು ಹಣ್ಣು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನ್ಯಾಯವಾದಿಗಳಿಗೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಸ್ಟಾಂಪ್ ಪೆಂಡರ್ಗಳು, ರಿಜಿಸ್ಟ್ರಾರ್ಗಳಿರ್ತಾರಲ್ಲ, ಅವರಿಗೆ ಈ ದಿನ ರಜಾ ದಿನವಾದರೂ ಸಹ ಅಡ್ವಾನ್ಸ್ ಆಗಿ ಕೆಲವು ವ್ಯವಹಾರಗಳು ಶುರುವಾಗ್ತದೆ. ಇದರಿಂದ ಸೂರ್ಯನ ದಯದಿಂದ ನಿಮಗೆ ಶುಭಕರವಾಗಿರ್ತಕ್ಕಂಥ ದಿನ ಇದು. ಪೂಜಾ ದ್ರವ್ಯ ಮಾಡ್ತಕ್ಕಂಥವರು, ಹಾಲು, ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಆಗ್ತಕ್ಕಂಥದ್ದು. ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಆತ್ಮೀಯರೇ, ಇದು ಈ ದಿನದ 12 ರಾಶಿಗಳ ದಿನ ಭವಿಷ್ಯ. ಆತ್ಮೀಯರೇ, ಈ ದಿನ ರಥಸಪ್ತಮಿ. ಈ ರಥಸಪ್ತಮಿಯ ದಿನ ನಿಮಗೆ ಸೂರ್ಯ ಭಗವಾನನು ಧೈರ್ಯವನ್ನು ನೀಡಲಿ. ಸೂರ್ಯಂ ಶೌರ್ಯ ಅಂತ ಹೇಳ್ತಾರೆ. ಆ ಶೌರ್ಯನ ಕೊಡಲಿ ಅಂತೇಳಿ ಆ ಸೂರ್ಯ ಭಗವಾನನ್ನು ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ನೀವು ನಮ್ಮ ಸಾಯಿ ಸ್ಮೃತಿ ಚಾನಲ್ಗೆ ಲೈಕ್ ಮಾಡಿ, ನಮ್ಮ ಕಾರ್ಯಗಳನ್ನು ಶೇರ್ ಮಾಡಿ, ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬರ್ತಕ್ಕಂತಹ ಯಾವುದೇ ಅನುಮಾನಗಳನ್ನು, ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಒಂದು ಭವಿಷ್ಯದ ಕಾರ್ಯಕ್ರಮ, ದಿನಭವಿಷ್ಯದ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್.